ಎಲ್ಲ ಮಾತಾಡೋಣ ಅಕ್ಕಮಹಾದೇವಿ ಬಗ್ಗೆ. ಬರ್ನಾರ್ಡ್ ಶಾ ಅಂಥೇಳಿ ಇಂಗ್ಲೀಷ್ ನಾಟಕಕಾರ, ಅವನು ಬಹಳ ಶ್ರೇಷ್ಠ ನಾಟಕಕಾರ. ಪ್ರತಿದಿನ ವಾಕಿಂಗ್ ಹೋಗೋದು ಅವನ ಹವ್ಯಾಸ. ಬೆಳಿಗ್ಗೆ ನಾವೆಲ್ಲ ಹೋಗ್ತೀವಲ್ಲ ವಾಕಿಂಗು, ಆ ಥರನೇ ಅವನು ಅಲ್ಲಿ ಇಂಗ್ಲೆಂಡ್ನಲ್ಲಿ ಅದು ಒಂದು ಹವ್ಯಾಸ. ಅವನು ಮುಂದೆ ಒಬ್ಬ ಹೋಗ್ತಿರ್ತಾನೆ, ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಅವನು ಮುಂದೆ ಒಬ್ಬ ಹೋಗ್ತಾನೆ. ಅವನಿಗೇನೆಂದರೆ ಆ ವಾಕಿಂಗ್ ಸ್ಟಿಕ್ ಇರುತ್ತಲ್ಲ, ಕೋಲು, ಅದನ್ನು ಅಲುಗಾಡಿಸ್ಕೊಂತ ಹೋಗೋದು. ಅವನು ಹೆಂಗೆ ಅಲುಗಾಡಿಸ್ತಾ ಇರ್ತಾನೆ ಅಂದರೆ, ಯಾವಾಗ ಬೇಕಾದರೂ ಬರ್ನಾರ್ಡ್ ಶಾಗ್ ಮೂಗಿಗೆ ಬಡಿಬೋದು, ಅಷ್ಟು ಹತ್ರ ಹಿಂಗೆ ಸ್ವಿಂಗ್ ಮಾಡ್ತಾ ಹೋಗ್ತಾನೆ. ಹಿಂಗೆ ಅವನು ಕೇರೆ ಮಾಡಲ್ಲ, ಬೇರೆಯವರು ವಾಕಿಂಗ್ ಮಾಡ್ತಾ ಇದ್ದಾರೆ ಅಂತ ಕೇರೆ ಮಾಡಲ್ಲ ಅವನು. ಆಗ ಬರ್ನಾರ್ಡ್ ಶಾ ಅವನಿಗೆ ಹೇಳ್ತಾನೆ ಒಂದು ಮಾತು, ಅಯ್ಯ ನೀನು ಯಾಕೆ ಹಿಂಗೆ ಸ್ವಿಂಗ್ ಮಾಡ್ತಾ ಇದೆಯಾ, ನಿನ್ನ ವಾಕಿಂಗ್ ಸ್ಟಿಕ್ಕನ್ನು ಯಾಕೆ ಸ್ವಿಂಗ್ ಮಾಡ್ತಾ ಇದೆಯಾ? ಅದು ನನ್ನ ಸ್ವಾತಂತ್ರ್ಯ, ಇಟ್ಸ್ ಮೈ ಫ್ರೀಡಮ್ ಅಂತ ಹೇಳ್ತಾನೆ ಅವನು. ಆವಾಗ ಬರ್ನಾರ್ಡ್ ಶಾ ಹೇಳ್ತಾನೆ, ಸ್ವಾಮಿ, ನನ್ನ ಮೂಗು ಎಲ್ಲಿ ಪ್ರಾರಂಭ ಆಗುತ್ತೋ ಅಲ್ಲಿವರೆಗೂ ನಿನ್ನ ಸ್ವಾತಂತ್ರ್ಯ, ನನ್ನ ಮೂಗು ಎಲ್ಲಿಂದ ಪ್ರಾರಂಭ ಆಗುತ್ತೋ ಅದು ನನ್ನ ಸ್ವಾತಂತ್ರ್ಯ. ಅದರಿಂದ ನೀನು ಸ್ವಾತಂತ್ರ್ಯ ಇದೆ ಅಂತ ಇಚ್ಛಾನುವರ್ತಿಯಾಗಿ ನಡ್ಕೋಬೇಡ ಅಂತೇಳಿ. ಈಗ ನಾವು ಅಕ್ಕಮಹಾದೇವಿಯ ಬಗ್ಗೆ ಕೆಲವು ವಿಷಯಗಳನ್ನು ಮಾತ್ರ ತಿಳ್ಕೊಳ್ಳೋಕ್ಕಾಗುತ್ತೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಅಕ್ಕಮಹಾದೇವಿ ವೈರಾಗ್ಯ ಮೂರ್ತಿ ಅಂತ ಹೇಳ್ಬೋದು. ಚಿಕ್ಕದಾದ ಜೀವನ ಎಷ್ಟು ಚೊಕ್ಕವಾಗಿ ಮಾಡೋಕ್ಕೆ ಸಾಧ್ಯ ಇದೆ. ನಮ್ಮೆಲ್ಲರ ಜೀವನ ಅತಿ ಚಿಕ್ಕದಾಗಿದೆ, ಆದರೆ ಚೊಕ್ಕವಾಗಿ ನಾವು ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನು ಜಗಳವಾಗಿಯೋ, ರೋಗವಾಗಿಯೋ, ಬೇಡವಾದದ್ದ ಅನಾನುಕೂಲವಾಗಿಯೋ ಪರಿವರ್ತನೆ ಮಾಡ್ತಾಯಿದ್ವಿ. ಆದರೆ ಅಕ್ಕಮಹಾದೇವಿಯ ಥರ ಜೀವನ ಮಾಡಿದ್ರೆ ಆ ಚಿಕ್ಕ ಜೀವನವನ್ನು ಕೂಡ ನಾವಿವತ್ತು ಚರ್ಚೆ ಮಾಡ್ತಾಯಿದ್ವಿ. 1130 ಅಂತ ತಿಳ್ಕೊಳ್ಳಿ. ಅಕ್ಕಮಹಾದೇವಿ ಹುಟ್ಟಿರೋದು 1130ರಿಂದ 1160ರವರೆಗೂ 30 ವರ್ಷ ಜೀವನ ಮಾಡಿದ್ದಾರೆ. 900 ವರ್ಷಗಳಾದ ನಂತರ ಅಕ್ಕಮಹಾದೇವಿ ಬಗ್ಗೆ ಮಾತಾಡ್ತಾ ಇದ್ವಿ. ಅಕ್ಕಮಹಾದೇವಿ ಹುಟ್ಟಿ 900 ವರ್ಷಗಳ ನಂತರ ಅಕ್ಕಮಹಾದೇವಿ 30 ವರ್ಷದ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂದರೆ ಆಕೆ ಎಂಥ ಶ್ರೇಷ್ಠ ಜೀವನವನ್ನು ಮಾಡಿರ್ಬೋದು. ಒಂದು ಉಪನ್ಯಾಸದಲ್ಲಿ ಅಕ್ಕಮಹಾದೇವಿಯ ಇಡೀ ಜೀವನವನ್ನು ತುಂಬಿಕೊಡೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅದಕ್ಕೆ ನಾನು ಆಕೆಯ ಬಾಲ್ಯ, ಮದುವೆ ಮತ್ತು ಅನುಭವ ಮಂಟಪದಲ್ಲಿ ಆಕೆ ಎದುರಿಸಿದಂಥ ಸಂಘರ್ಷ, ವಾಗ್ವಾದ, ಅದಂತೂ ಅತ್ಯಂತ ಶ್ರೇಷ್ಠವಾಗಿದೆ. ಆಕೆಯ ಧೈರ್ಯ ಮತ್ತು ವೈರಾಗ್ಯ, ಇಷ್ಟು ವಿಷಯಗಳ ಬಗ್ಗೆ ಮಾತ್ರ ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಯೂಶ್ವಲ್ ನಾವು ಎಲ್ಲ ತಿಳ್ಕೋಬೇಕು. ತಂದೆ ತಾಯಿ ಯಾರು, ಅಕ್ಕಮಹಾದೇವಿಯ ತಂದೆ ತಾಯಿಗಳು ಓಂಕಾರ ಶೆಟ್ಟಿ ಅಂತ ಕೆಲವರಲ್ಲಿ ಹಂಗೆ ಬಂದುಬಿಟ್ಟಿದೆ, ಲಿಂಗಮ್ಮ ಅಂತ. ಅದು ನಮ್ಮೆಲ್ಲರಿಗೂ ಗೊತ್ತಿರೋದು ನಿರ್ಮಲ ಶೆಟ್ಟಿ, ಸುಮತಿ ದೇವಿ ಅಂತ ಅಕ್ಕಮಹಾದೇವಿಯರ ತಂದೆ ತಾಯಿಗಳು. ನಾವೆಲ್ಲರೂ ಪ್ರಚಲಿತವಾಗಿರೋ ಅಂಥದ್ದು ನಿರ್ಮಲ ಶೆಟ್ಟಿ ಅನ್ನೋರ ತಂದೆ ಸುಮತಿ ದೇವಿ ಅಂತ. ಓಂಕಾರ ಶೆಟ್ಟಿ ಅಂತ ಒಂದು ಬಂದಿದೆ, ಅದೇನು ಅಷ್ಟು ಪ್ರಚಲಿತವಾಗಿಲ್ಲ. ಸುಮ್ಮನೆ ನಿಮ್ಮ ತಿಳುವಳಿಕೆಗೆ ಅಷ್ಟೇ ಹೇಳಿದೆ. ನಿರ್ಮಲ ಶೆಟ್ಟಿ ಮತ್ತು ಸುಮತಿ ದೇವಿ ಎಷ್ಟು ಕಾಲ ಅವರು ಜೀವನ ಮಾಡಿದರು ಅಂದರೆ 1130ರಿಂದ 1160ರವರೆಗೂ. ಈಗ ಈ
ಅಕ್ಕಮಹಾದೇವಿ ಥರ ವ್ಯಕ್ತಿಗಳು ಬಾಲ್ಯದಿಂದಲೇ ಅವರು ಶ್ರೇಷ್ಠತೆಯನ್ನು ಗಳಿಸ್ತಾ ಇರ್ತಾರೆ. ಅವರ ನಡೆ ನುಡಿ ಎಲ್ಲವೂ ಭಿನ್ನವಾಗಿರುತ್ತೆ, ನಮ್ಮ ಥರ ಇರಲ್ಲ. ಅದು ಅಕ್ಕಮಹಾದೇವಿ ಜೀವನವೂ ಅಷ್ಟೇ. ಆಕೆ ಚಿಕ್ಕ ವಯಸ್ಸಿನವರಾಗಿದ್ದರೂ ಕೂಡ ಬಹಳಷ್ಟು ಶ್ರೇಷ್ಠತನ, ಎತ್ತರ ಮಟ್ಟದ ಚಿಂತನೆ ಆ ಬಾಲ್ಯದಲ್ಲೇ ಇರುತ್ತೆ ಅಕ್ಕಮಹಾದೇವಿ. ಕೌಶಿಕ ಅಂತ ಜೈನ ರಾಜ, ಚಿಕ್ಕ ಹುಡುಗಿ ಅಕ್ಕಮಹಾದೇವಿ, ಮೈನರ್ ಆಗ ಕಾಲದಲ್ಲಿ. ಇವಾಗ 18ಕ್ಕೆ ಒಳಗೆ ಮದುವೆ ಆಗಂಗಿಲ್ಲ, ಗಂಡಸಿಗೆ 21 ವರ್ಷ ಆಗಬೇಕು. ಇಲ್ಲದೇ ಇದ್ದರೆ ಏನಾದ್ರೂ ಲೈಂಗಿಕ ಸಂಪರ್ಕ ಮಾಡಿಬಿಟ್ರೆ ಅವನಿಗೆ ಪೋಕ್ಸೋ ಅಂತ ಒಂದು ಕಾಯ್ದೆ ಇದೆ, ಅದರಲ್ಲಿ ಹಾಕಿಬಿಡ್ತಾರೆ. ಅದು ಒಪ್ಪಿಗೆ ಒಪ್ಪಿಗೆ ಇಲ್ಲವೋ ಅದು ಮುಖ್ಯ ಅಲ್ಲ, ಅಮುಖ್ಯ. ವಿತ್ ಕನ್ಸೆಂಟ್ ಆರ್ ವಿತೌಟ್ ಕನ್ಸೆಂಟ್, ನಿಮ್ಮ ಒಪ್ಪಿಗೆಯಿಂದ ಕೃತ್ಯ ನಡೆದಿದೆಯೋ, ಒಪ್ಪಿಗೆ ಇಲ್ಲದೇ ನಡೆದಿದೆಯೋ ಇಲ್ಲ, ಏಜ್ ಅಷ್ಟೇ ನೋಡ್ತಾರೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತರ್ರಿ ಅಂತಾರೆ, ಶಿಕ್ಷೆ ಕೊಡಬೇಕಂತ ಅಷ್ಟೇ. ಈಗ ಆ ಥರ ಇದೆ. ಅಕ್ಕಮಹಾದೇವಿ ಈ ಒಂದು ಸಭೆಯಲ್ಲಿ ಅಕ್ಕಮಹಾದೇವಿ ಹೋಗಿರ್ತಾರೆ. ಕೌಶಿಕ ರಾಜ ಅಲ್ಲಿ ನೋಡ್ತಾನೆ. ಆಗ ರಾಜ ಬಹುವಲ್ಲಭ ಅಂತ ಯಾವಾಗಲೂ ಹೆಸರು. ರಾಜನಿಗೆ ಭಾರಿ ಜನ ಪತ್ನಿಯರು ಅಂತ. ಇದು ಒಂದು ತಮಾಷೆನೂ ಕೂಡ ಇದೆ. ಹೈದರಾಬಾದ್ ನಿಜಾಮ ಇದ್ದ, ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು ಹೈದರಾಬಾದ್. ಅಲ್ಲಿ ಒಂದು ಹೆಣ್ಣನ್ನು ನೋಡ್ದ ಅವನು. ನಿಮ್ಮ ಬಾ ಕರ್ಕೊಂಬರ್ರೋ ಅಂತ ಅಂದರು ಅವರು. ಅವರ ಅನುಯಾಯಿಗಳಿರ್ತಾರಲ್ಲ, ಸೇವಕರುಗಳು, ಕರ್ಕೊಂಬಾಪ ಈ ಹೆಣ್ಣನ್ನು. ನೋಡು, ನಿನಗೆ ಇಷ್ಟ ಬಂದಿದೆ, ನನಗೆ ಮದುವೆ ಆಗಬೇಕು. ಆಗ ಅವಳು ಪ್ರಶ್ನೆ ಕೇಳ್ತಾಳೆ, ನಾನು ಎಷ್ಟು ಸಾರಿ ಮದುವೆ ಆಗ್ತೀಯ ನೀನು ಅಂತ. ಅಂದರೆ ಮದುವೆ ಆಗಿಬಿಟ್ಟಿದ್ದಾನೆ, ಆಲೇ ಕೈ ಬಿಟ್ಬಿಟ್ಟಿದ್ದಾನೆ, ಅವಳು ಬೀದಿ ಪಾಲು ಆಗಿಬಿಟ್ಟಿದ್ದಾಳೆ. ಆದರೂ ಮತ್ತೆ ನೋಡಿ ಮತ್ತೆ ಆಕರ್ಷಿತನಾಗಿದ್ದಾನೆ. ಈ ರೀತಿ ರಾಜ ಬಹುವಲ್ಲಭ ಅಂತ ಯಾವುದೇ ಮಹಾರಾಜರ ಆ ಕಾನೂನನ್ನೇ ಬದಲಾಯಿಸಿದ್ದಾರೆ. ಒಂದು ಸಹೋದರಿಯನ್ನು ಮದುವೆ ಆಗಬೇಕು ಅಂತ ಒಂದು ರಾಜನಿಗೆ ಇಷ್ಟ ಆಗುತ್ತೆ, ಕಾನೂನೇ ಬದಲಾಯಿಸ್ಬಿಡ್ತಾನೆ. ರಾಜನಿಗೆ ಮಾತ್ರ ಇದು, ಪ್ರಜೆಗಳು ಯಾರೂ ಸಹೋದರಿಯನ್ನು ಮದುವೆ ಆಗಬಾರ್ದು. ಆದರೆ ಎಕ್ಸೆಪ್ಷನ್ ಏನಂದರೆ ರಾಜ, ಅವನು ಮದುವೆ ಆಗ್ಬೋದು ಅಂತ. ಈ ಥರ ಎಲ್ಲ ಅಪಾರವಾಗಿ ದೌರ್ಜನ್ಯ ನಡೆದಿದೆ ಆ ಕಾಲದಲ್ಲಿ. ಅಂಥ ಕಾಲಘಟ್ಟದಲ್ಲಿ ಅಕ್ಕಮಹಾದೇವಿಯ ಜನನ ನಡೆಯುತ್ತೆ. ಈ ರಾಜನು ಅದೇ ಥರ ಮಾಡ್ತಾನೆ. ಅವನು ಜೈನ ರಾಜ ಕೌಶಿಕ. ಅರಮನೆಗೆ ಕರ್ಕೊಂಬನ್ನಿ. ಆಮೇಲೆ ಹೋಗ್ತಾರೆ. ಚಿಕ್ಕ ಹುಡುಗಿ ಅಕ್ಕಮಹಾದೇವಿ. ಅವರಪ್ಪ ಅಮ್ಮನಿಗೆ ಹೇಳ್ತಾರೆ, ನೋಡ್ರಿ ನಾವು ರಾಜ ಹೇಳಿದ್ದಾನೆ ಕರ್ಕೊಂಬರ್ಬೇಕು ಅಕ್ಕಮಹಾದೇವಿನ ಅಂತ, ಅವನ ಮದುವೆ ಆಗಬೇಕಂತೆ ಅಂತ. ಅಷ್ಟು ಸುಂದರಿ, ಸುರಸುಂದರಿ ಅಂತ ಹೇಳ್ಬೋದು ಅಕ್ಕಮಹಾದೇವಿ. ಅಲ್ಲಿಗೆ ಹೋದಾಗ ಕೊನೆಗೆ ಗೊತ್ತಾಗುತ್ತೆ, ಅಕ್ಕಮಹಾದೇವಿಗೆ ತಿಳುವಳಿಕೆ ಆಗುತ್ತೆ, ಈ ರಾಜ ಯಾವುದೇ ರೀತಿಯಲ್ಲಿ ಮದುವೆ ಕನ್ಸೆಷನ್ ತೋರಿಸಲ್ಲ. ಇವನು ಹಠ ಹಿಡಿದು ನನ್ನನ್ನು ಮದುವೆ ಆಗಬೇಕು ಅಂತಲೇ ಇದ್ದಾನೆ ಅಂತ ತಿಳುವಳಿಕೆ. ತಂದೆ ತಾಯಿಗಳು ಹೇಳ್ತಾರೆ, ಅವಳಿಗೆ ಇಷ್ಟ ಇಲ್ಲದೆ ಇದ್ದರೆ ಆಕೆ ಇಷ್ಟದಂತೆ ನಡ್ಕೊಳ್ಳಿ ಬಿಡ್ರಿ, ನೀವು ಯಾಕೆ ಇದು ಮಾಡ್ತೀರಿ ಅಂತ. ಆದರೆ ರಾಜ ನನಗಿಷ್ಟ ಬಂದಿದೆಯಲ್ಲ, ನನ್ನ ಇಷ್ಟನೇ ನಡಿಬೇಕು ಅಂತ ಹೇಳ್ತಾನೆ. ನೋಡಿ, ಇದು ದೌರ್ಜನ್ಯ. ದೌರ್ಜನ್ಯ ಅಂದರೆ ಯಾವುದು ಅಂದರೆ, ಯಾವುದನ್ನು ನಮ್ಮ ಜೀವನದಲ್ಲಿ ನಮ್ಮ ಇಷ್ಟದಂತೆ ನಾವು ಮಾಡೋಕ್ಕಾಗಲ್ವೋ ಅದೆಲ್ಲ ದೌರ್ಜನ್ಯ. ಇನ್ನೊಬ್ಬರ ಒತ್ತಾಯಕ್ಕಾಗಿ ಕಡ್ಡಾಯಕ್ಕಾಗಿ ಮಾಡ್ತಕ್ಕಂಥದ್ದು ಎಲ್ಲ ನಡವಳಿಕೆಗಳು ದೌರ್ಜನ್ಯ. ಅಕ್ಕಮಹಾದೇವಿ ಬಗ್ಗೆನೂ ಕೂಡ ಈ ದೌರ್ಜನ್ಯ ನಡೆಯುತ್ತೆ. ಆಯ್ತಪ್ಪ ರಾಜ, ನೀನು ಮದುವೆ ಆಗ್ತೀನಿ ಅಂತೆಲ್ಲ, ಮದುವೆ ಆಗು, ಆದರೆ ನಾನು 3 ಷರತ್ತುಗಳು ಹಾಕ್ತೀನಿ. ನೀನು ಆ ಷರತ್ತುಗಳನ್ನ ಮೀರಿದೆ ಅಂದರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ನೋಡು, ಹಂಗಾದರೆ ಮಾತ್ರ. ಮೊದಲನೇ ಷರತ್ತು, ನಾನು ಮುಟ್ಟಬಾರ್ದು. ನೀನು ಒತ್ತಾಯದಿಂದ ನನ್ನ ಹತ್ರ ನೀನು ಯಾವುದೇ ಲೈಂಗಿಕ ದೌರ್ಜನ್ಯ ಮಾಡಿಕೊಡು. ರೆಡಿನಾ? ಆರ್ ಯು ರೆಡಿ? ಆರ್ ಯು ಪ್ರಿಪೇರ್ಡ್ ಫಾರ್ ದಟ್? ಡೋಂಟ್ ಫೋರ್ಸ್ ಮೀ, ಕಂಪೆಲ್ ಮೀ ಫಾರ್ ಸೆಕ್ಷುವಲ್ ಆ್ಯಕ್ಟ್ ಅಂತ. ಎಸ್, ಮಂಜೂರ್ ಅಂದ್ಬಿಟ್ಟ. ಅವನಿಗೇನು ರಾಜ
ಇಲ್ಲಿ ಚೆನ್ನಾಗಿ ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಬಿಟ್ಟು ಉಡುಗೆ ತೊಡುಗೆ ಎಲ್ಲ ನೋಡಿಸಿದ್ರೆ ಹೊಗಳ್ಬಿಟ್ರೆ ಈಕೆ ಪರಿವರ್ತನೆ ಆಗೇ ಆಗ್ತಾಳೆ ಅಂತ ಅವನ ಚಿಂತನೆ ರಾಜಂದು. ಎಸ್ ಅಂದ, ನನ್ನ ದೌರ್ಜನ್ಯ ಮಾಡಿ ನಿನಗಾಗಿ ಇಷ್ಟಪಡ್ದೇನೆ. ಇದೇ ರೀತಿ ರಾವಣನ ಸೀತೆಯನ್ನು ಕದ್ದೊಯ್ದಾಗ ಅಶೋಕವನದಲ್ಲಿಟ್ಟಾಗ ಇದೇ ಪ್ರಶ್ನೆ ಕೇಳ್ತಾನೆ ರಾವಣ, ನಂಗೆ ಇಷ್ಟ ಇಲ್ಲ, ಚೆನ್ನಾಗಿ ತಿನ್ನಿಸ್ರಿ ಅಂತ ಹೇಳ್ತಿರ್ತಾನೆ ಅವನಿಗೆ, ಸಖಿಯರಿಗೆ ಚೆನ್ನಾಗಿರ್ಬೇಕು ಅವಳಿಗೆ, ಆಗ ಆಸೆ ಬರುತ್ತೆ ಅಂತ ಹೇಳ್ಕೊಂಡು. ಅದೇ ರೀತಿ ಈ ಕೌಶಿಕ ರಾಜನಿಗೆ ಒಂದನೇ ಷರತ್ತಾಗ್ತದೆ, ನಾನು ಲಿಂಗ ಪೂಜೆ ಮಾಡಬೇಕಾದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇರಕೂಡ್ದು ಅಂತ ಹೇಳ್ತಾರೆ. ನಾನು ದೇವರ ಪೂಜೆ ಮಾಡಬೇಕಾದ್ರೆ ನೀನು ಒಂದು ಸ್ವಲ್ಪ ಏನಾದ್ರೂ ತೊಂದರೆ ಕೊಟ್ಟೆ ಅಂದರೆ ನಾನು ಹೊರಟುಬಿಡ್ತೀನಿ ಇಲ್ಲಿಂದ. ಎರಡನೇದು, ನಾನು ಶಿವಭಕ್ತರ ಜೊತೆಗೆ ಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ, ಮಾತುಕತೆ ಆಡಬೇಕಾದ್ರೆ ನೀನು ಯಾಕೆ ಮಾತಾಡ್ತೀಯ ಅಂತ ಕೇಳಕೂಡ್ದು. ಎಂಥ ಆ ವೈರಾಗ್ಯ ಮೂರ್ತಿ ಯಾಕೆ ಅಂತ. ಆ ಏಜ್ಗೆ ಅಷ್ಟೊಂದು ಶ್ರೇಷ್ಠತೆ ಇರಬೇಕಾದ್ರೆ ರಾಜ ಆಗಲ್ಲ. ಇವತ್ತು ಚೇಂಜ್ ಆಗ್ತಾಳೆ, ನಾಳೆ ಚೇಂಜ್ ಆಗ್ತಾನೆ ಅಂತ ಕಾಯ್ತಾನೆ ಇರ್ತಾನೆ. ಆಮೇಲೆ ಇವನಿಗೆ ತಡ್ಕೊಳಕ್ಕಾಗಲ್ಲ ರಾಜನ. ಯಕ್ಮಾದೇವಿ ಇನ್ನು ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ಕಾಯೋಕ್ಕಾಗಲ್ಲ, ದೌರ್ಜನ್ಯ ಮಾಡ್ತೀನಿ ನಾನು ಅಂತ ಹೇಳಿಕೆ ಸೀರೆ ಹಿಡ್ಕಂಡೇ ಬಿಡ್ತಾನೆ. ಆವಾಗ ಅಕ್ಕಮಾದೇವಿ, ಇದು ನೀನು ಈ ದೇಹಕ್ಕೆ ಇಷ್ಟಪಡ್ತಾ ಇದೆಯಲ್ವಾ, ತಗೋ ನಿನ್ನ ಸೀರೆನೇ ಬೇಡ ಅಂತ ನಗ್ನಳಾಗ್ತಾಳೆ. ನಗ್ನಳಾಗಿ ಹೊರಟುಬಿಡ್ತಾಳೆ, ಅರಮನೆನ ಬಿಟ್ಟೇ ಬಿಡ್ತಾಳೆ ಅದು. ಆಗ ಆಕೆ ತಲೆ ಕೂದಲು ಅಷ್ಟು ಹೇರಳವಾಗಿ ಬೆಳೆದಿರುತ್ತೆ, ಅದನ್ನು ಮುಚ್ಚಿಕೇಳ್ತಾನೆ. ಇದನ್ನು ದಾಟಿ ಬಂತು. ವೈವಾಹಿಕ ಜೀವನ ಇಷ್ಟೇ. ಅಲ್ಲಿ ಹೋದರೂ ಕೌಶಿಕನ ಹತ್ರ ಹೋದ, ಅವನು ವಚನಭ್ರಷ್ಟನಾದ. ಅಲ್ಲಿಂದ ಅರಮನೆಯನ್ನು ಬಿಟ್ಟು ಅಕ್ಕಮಾದೇವಿ ಕಲ್ಯಾಣಕ್ಕೆ ಹೋಗಬೇಕು. ಅಲ್ಲಿ ಅಂಥವರು ಅಲ್ಲಮ್ಮ ಪ್ರಭುಗಳು, ಬಸವಣ್ಣ, ಚನ್ನಬಸವಣ್ಣ, ಅಂಥ ಶ್ರೇಷ್ಠರು ಇರುವಂಥ ಜಾಗ. ಅಕ್ಕಮಾದೇವಿಗೆ ಆವಾಗ ಅನಿಸುತ್ತೆ, ಬಸವಣ್ಣವ್ರು ಇರೋ ಜಾಗದಲ್ಲಿ ನಾನು ಹೋಗ್ತೀನಿ, ಅಲ್ಲಮ್ಮ ಪ್ರಭು ಹೋಗ್ತೀನಿ. ಆದರೆ ಅಲ್ಲಿ ಶಿವಶರಣರು ಎಲ್ಲ ಮದುವೆ ಆಗಿರೋರು ನೋಡಿ, ಅಲ್ಲಿ ಹೆಂಗಿದೆ. ಅಲ್ಲಿ ಶರಣರೇನಿದ್ದಾರೋ ಎಲ್ಲರೂ ಮ್ಯಾರೇಜ್ ಆಗಿರೋಂಥವ್ರು. ಅಲ್ಲಮಹಾಪ್ರಭು ಆಗಿಲ್ಲ ಅಂತ ಕಾಣಿಸುತ್ತೆ. ಬಸವಣ್ಣ 2 ಮದುವೆ, ಆ ಥರನೇ ಎಲ್ಲ ಇದು. ಮೊದಲನೇ ಪ್ರಶ್ನೆ, ಅಕ್ಕ ಬಂದಿದ್ದಾಳೆ, ಅಕ್ಕಮಾದೇವಿ, ಮಹಾದೇವಿ ಅಂತ. ಅಲ್ಲಿವರೆಗೂ ಅಕ್ಕ ಅನ್ನೋದು ಬಿರುದು ಕೊಡ್ತಾರೆ ಅವರು, ಶಿವಶರಣರು ಆಕೆಗೆ ಅಕ್ಕ ಅಂತ ಕರೀತಾರೆ. ಮಹಾದೇವಿ ಅಂತ ಬಂದಿದ್ದಾಳೆ ಒಂದು ಹೆಂಗಸು. ಅನುಭವ ಮಂಟಪಕ್ಕೆ ಹೋಗ್ತಾಳೆ ಮಹಾದೇವಿ. ಪ್ರಶ್ನೋತ್ತರಗಳು ನಡೀತು, ಕ್ರಾಸ್ ಎಕ್ಸಾಮ್ ಮಾಡ್ತಾರೆ, ಸೀರಿಯಸ್ ಕ್ವಶನ್ಸ್ ಹಾಕ್ತಾರೆ. ನೋಡಿ, ಅದು ಎಲ್ಲ ಹೇಳೋಕ್ಕಾಗಲ್ಲ. ನಾನು 1-2 ಸಂಗತಿಗಳನ್ನು ಮಾತ್ರ ಹೇಳ್ತೀನಿ. ಅದು ಮಹಾದೇವಿಗೆ ಅಲ್ಲಮಹಾಪ್ರಭು ಆ ಪೀಠಾಧ್ಯಕ್ಷರಿದ್ದಂಗೆ, ಆ ಅನುಭವ ಮಂಟಪಕ್ಕೆ ಅವರೇ ಯಜಮಾನರು. ಹೌದವಾಗ ನಿನ್ನ ಗಂಡ ಯಾರವ, ನೀನು ಇಲ್ಲಿ ಎಲ್ಲ ಶರಣರಿದ್ದಾರೆ, ನೀನು ಈ ಥರ ನಗ್ನಳಾಗಿ ಬಂದುಬಿಟ್ಟಿದೆಯಲ್ಲ, ನೀನು ನಮ್ಮ ಶರಣರಿಗೆ ಮನಸ್ಸು ನೋಯುತ್ತೆ ನೀನು ಈ ಥರ ಮಾಡಿದರೆ. ನಿನ್ನ ಗಂಡ ಯಾರು? ಅಕ್ಕ ಮಹಾದೇವಿಯ ಮಾತುಗಳನ್ನು ನಾವು ಎಲ್ಲ ಎಷ್ಟು ಹೇಳಿದರೂ ನೋಡಿ, ಗಂಡನ ಕುರು ಹೇಳ್ತಾಳೆ ಅವಳು, ಕೌಶಿಕ ಅಂತ ಹೇಳಲ್ಲ. ನಾನು ಅವ್ರಿಗೆ ಮದುವೆ ಆಗಿದ್ದೆ,
ನಮ್ಮ ಶಿವಶರಣರೆಲ್ಲ ಮದುವೆ ಆಗಿದ್ದಾರೆ, ನೀನು ಮದುವೆ ಆಗದೆ ಇದ್ದರೆ ಇಲ್ಲಿ ಸ್ಥಾನ ಕೊಡೋಕ್ಕಾಗಲ್ಲ, ಅದರಿಂದ ನಿನ್ನ ಗಂಡನ ಕುರು ಹೇರು. ಆಗ ಅಕ್ಕಮಹಾದೇವಿ ಹೇಳ್ತಾಳೆ, ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವಂಗ ನೊಲಿದ ನೋವು, ಡೆತ್ಲೆಸ್, ಸಾವೇ ಇಲ್ಲ ಅಂತ ನೋಡಿ. ಇಲ್ಲಿ ಆಧ್ಯಾತ್ಮ ಅಂದರೆ ಏನು ಅಂತ ನಾವೆಲ್ಲ ತಿಳ್ಕೋಬೋದು. ಸಾವಿಲ್ಲದ ವಿದ್ಯೆ ಆಧ್ಯಾತ್ಮ, ಸಾವಿಲ್ಲದ ಅರಿವು, ಸಾವಿಲ್ಲದ ತಿಳುವಳಿಕೆ, ಸಾವಿಲ್ಲದ ಜ್ಞಾನ ಆಧ್ಯಾತ್ಮ ಅಂತ. ಅದು ನಾವು ಸಾಯೋರೆಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು. ಸಾವಿಗೆ ನಮಗೆ ಭೀತಿ ಇದ್ದರೆ, ನಾಳೆ ಸತ್ತೋಗ್ಬಿಡ್ತೀನಿ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದರು. ಸಾವು ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಸಾವು ಖಚಿತ. ಅದನ್ನೇ ಹೇಳಿದರು ಹಿಂದಿನ ಮಾತುಗಾರರು ಹೇಳಿದ್ರಲ್ಲ, ಸಾವು ಬರ್ತಾನ ಅಂಥದ್ದು ಹುಟ್ಟು ನಾವು ಅರ್ಜಿ ಹಾಕಿ ಹುಟ್ಟಲ್ಲ, ಆದರೆ ಸಾವು ಮಾತ್ರ ನಮಗೆ ಖಚಿತ ಅಂತ ಹೇಳಿದರು. ಈಗ ಹೇಳ್ತಾಳೆ ಅಕ್ಕಮಹಾದೇವಿ, ನಾನು ಯಾರನ್ನು ಮದುವೆ ಆಗಿದ್ದೀನಿ? ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚನ್ನ ಮಲ್ಲಿಕಾರ್ಜುನನ, ಅವನೇ ನನ್ನ ಪತಿ, ನಾನು ಅವನ ಸತಿ, ಶರಣ ಸತಿ ಲಿಂಗ ಪತಿ ಅಂತ. ಅಲ್ಲಿ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಅಲ್ಲವಾ ನೀನು ಇಷ್ಟು ನೀನು ಹೆಣ್ಮಗಳು ಹಿಂಗೆ ಬಂದಿದೆಯಲ್ಲ, ನೀನು ನಮ್ಮ ಶರಣರ ಗತಿ ಏನಾಗಬೇಕು, ನೀನು ಇಲ್ಲಿ ಈ ಥರ ನಗ್ನ ಶರೀರಿಯಾಗಿ ಬಂದರೆ ಅಂತ ಹೇಳ್ತಾರೆ. ನೋಡಿ ಅಕ್ಕಮಹಾದೇವಿ ಎರಡು ಮಾತ್ರ ಸಂದರ್ಭ ಮಾತ್ರ, ಇನ್ನೂ ಬಹಳ ದೀರ್ಘವಾದ ಪ್ರಶ್ನೆ ಕೇಳಿದ್ದಾರೆ. ಅವೆಲ್ಲ ನಮಗೆ ತಲುಪುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಎರಡು ಮಾತ್ರ ಉದಾಹರಣೆಗಳನ್ನು ಹೇಳ್ತೀನಿ. ಕಾಯ ಕರ್ರನೆ ಕಂದಿದರೇನು, ಮಿರ್ರನೆ ಮಿಂಚಿದರೇನು, ಚನ್ನ ಮಲ್ಲಿಕಾರ್ಜುನನು ಒಲಿದ ದೇಹ ಎಂತಿದ್ದರೇನು. ಇದನ್ನು ಹೇಳೋಕ್ಕೂ ಕೂಡ ಅಷ್ಟು ರೋಮಾಂಚನ ಆಗುತ್ತದೆ. ಕಾಯ ಹೆಂಗಿದ್ರೇನೆ ನೀನು ನನ್ನ ಶರೀರ ತಗೊಂಡು ಏನು ಮಾಡ್ತೀಯ ನೀನು? ಕಾಯ ಕರ್ರನೆ ಕಂದಿದರೇನು, ಮಿರ್ರನೆ ಮಿಂಚಿದರೇನು, ಚನ್ನ ಮಲ್ಲಿಕಾರ್ಜುನನು ಒಲಿದ ದೇಹ ಎಂತಿದ್ದರೇನು ಅಂತ ಹೇಳ್ತಾರೆ. ಆಮೇಲೆ ಕೇಳ್ತಾರೆ, ಅಲ್ಲವಾ ನೀನು ಈ ಥರ ನಗ್ನವಾಗಿ ಬಂದಿದೆಯಲ್ಲ, ಅದು ಸರಿನಾ ನಮ್ಮ ಶರಣರಿಗೆ ಅಂತ? ನೀನು ಕೂದಲು ಮುಚ್ಕೊಂಡಿದೀಯ, ಮತ್ತೆ ನಾಚಿಕೆ ಇಲ್ಲ ನನಗೆ, ನಾನೆಲ್ಲ ಗೆದ್ದಿದ್ದೀನಿ, ರೂಹಿಲ್ಲದ ಕೇಡಿಲ್ಲದ ಸಾವಿಲ್ಲದ ಗಂಡನನ್ನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀಯ ನೀನು, ಆದರೆ ಕೂದಲು ಮುಚ್ಕೊಂಡಿದೆಯಾ? ಇದು ನಾಚಿಕೆ ಸಂಕೇತ ತಾನೇ, ಕೂದಲು ಮುಚ್ಕೊಂಡಿದೆಯಾ ಅಂತಂದರೆ. ಅದಕ್ಕೆ ಅವ್ರು ಹೇಳ್ತಾಳೆ, ನನ್ನ ಕಾಮನ ಮುದ್ರೆಯ ಕಂಡು ನಿಮ್ಮ ಮನ ನೋವಾದೀತೆಂದು ಮುಚ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ಇದಕ್ಕಿಂತ ನಾವು ಆಧ್ಯಾತ್ಮದ ವಾಗ್ವಾದವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಅಕ್ಕನ ಶ್ರೇಷ್ಠತೆ, ಅಸಾಧಾರಣವಾದಂಥ ಉತ್ತರ ಅದು. ನನ್ನ ಕಾಮನ ಮುದ್ರೆಯ ನೋಡಿ ನಿಮ್ಮ ಮನ ನೋವಾದೀತೆಂದು. ಒಂದು ಹಣ್ಣಾಗಬೇಕಾದ್ರೆ ಅದು ಹೊರಗಣ ಸಿಪ್ಪೆ ಒಪ್ಪಗೆಡದು ಅಂತ, ಅದು ಪೂರ್ತಿ ಹಣ್ಣಾದರೆ ಮಾತ್ರ. ಈಗ ಕಾಯಿ, ತೆಂಗಿನಕಾಯಿ ಇದೆ, ಗಿಟ್ಕಾದರೆ ಕೊಬ್ಬರಿ ಆದರೆ ಮಾತ್ರ ಅದೆಲ್ಲ ಬಿಟ್ಕೊಂಡು ಲಡ 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 ಅಂತಿರುತ್ತೆ. ಅದು ಬಿಟ್ಕೊಳ್ಳಿಲ್ಲ ಅಂದರೆ ಸಂಪೂರ್ಣವಾಗಿ ನಾವು ಡಿಟ್ಯಾಚ್ಮೆಂಟ್ ಅಂದರೆ ಅದು ಒಂದು ವಸ್ತುವಿಗೆ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೇ ಇರೋವಂಥ ಒಂದು ಸ್ಥಿತಿ. ಆ ರೀತಿ ಆಗದೇ ಇದ್ದರೆ ಇನ್ನೂ ಮನಸ್ಸಿನಲ್ಲಿ ಸೋಂಕಿದೆ, ಸಂಸಾರ ಬಾಧೆ, ಸಂಸಾರದಲ್ಲಿ ನಾವಿದ್ದೀವಿ ಅಂತ. ಈ ಮನೋಧರ್ಮ ನಮಗೆಲ್ಲರಿಗೂ ಬರಬೇಕು. ಸಂಸಾರ ರಹಿತರಾಗಿರಬೇಕು. ಆಧ್ಯಾತ್ಮ ಜೀವಿ ಅಂತಂದರೆ ಈ ಮನೋಸ್ಥಿತಿ ನಮಗೆ ಬಂದರೆ ಮಾತ್ರ ಆಧ್ಯಾತ್ಮ. ಇಲ್ಲರೆ ಒಂದು ಸಣ್ಣ ಇದು ಇನ್ನೂ
ಎಲ್ಲ ಭಾರಿ ಪಕ್ವಾಗಿದೆಯಪ್ಪ ಅಂತಂದರೆ ಹುಳ ಮುತ್ಕೊಂಬಿಡುತ್ತೆ ಅಂತೆ. ಹುಳ ಮೆತ್ಕೊಂಡ್ಬಿಡುತ್ತೆ, ಎಲ್ಲದಕ್ಕೂ ಹುಳ ಆಗುತ್ತೆ ಅಂತ ಹೇಳ್ತಾಳೆ. ಆದರೆ ಅಕ್ಕಮಹಾದೇವಿ ಹೇಳ್ತಾಳೆ, ನೋಡು ಆ ಥರ ಆಗುತ್ತೆ ನಿಜ. ಒಪ್ಪಗೆಡದೆ ಇದ್ದರೆ ಸಿಪ್ಪೆ, ಒಪ್ಪಗೆಡದೆ ಇದ್ದರೆ ಹಣ್ಣೊಳಗೆ ಹುಳ ಎಲ್ಲ ಪಿತಿ ಪಿತಿ ಅಂತ ಹೇಳ್ತವೆ ನಿಜ. ಆದರೆ ನೋಡಿ ಮೊಸರು ಹುಳಿಯಾಗಿರುತ್ತೆ ಅದೇ, ಆದರೆ ಅದನ್ನು ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿದರೆ ಮತ್ತೆ ಸಿಹಿ ಆಗುತ್ತೆ, ರುಚಿಯಾಗಿರುತ್ತೆ. ಆ ಥರ ಇರುತ್ತೆ. ಅಂದರೆ ಈ ಫ್ರೀಡಮ್ ಅಂತಕ್ಕಂಥದ್ದು, ಅದಕ್ಕೆ ನಾವು ಮುಕ್ತಿ ಅಂತ ಕರೆಯೋದು. ಈ ಮನೋಸ್ಥಿತಿ ಇರುತ್ತಲ್ಲ ಅದಕ್ಕೆ ಅಂದರೆ ಭವಬಂಧನದ ಬಾಧೆ ಇಲ್ಲ. ಅದನ್ನು ಒಂದು ಅಕ್ಕಮಹಾದೇವಿಯ ಮಾತಿನಲ್ಲೇ ಹೇಳ್ತೀನಿ ನಾನು ಬೇಡಿ ಬವಿಯಾದೆನು ಅವು ನೀಡಿ ಭಕ್ತರಾದವು ಅಂತ. ಮರ ಕೇಳ್ತಾಳೆ, ಪಕ್ಷಿ ಕೇಳ್ತಾಳೆ, ಪ್ರಾಣಿಗಳನ್ನು ಕೇಳ್ತಾಳೆ. ಚನ್ನಮಲ್ಲಿಕಾರ್ಜುನ ನೋಡಿದ್ರಾ ತೋರಿಸ್ರಿ ಅಂತ ಕದಳಿ ವನಕ್ಕೆ ಹೋದಾಗ ಆಗ ಅಕ್ಕಮಹಾದೇವಿ ಒಂದು ಮಾತು ಹೇಳ್ತಾಳೆ, ನಾನು ಬೇಡಿ ಭವಿಯಾದೆನು. ಭವಿ ಅಂದರೆ ನಮ್ಮ ಸಂಸಾರ ಜೀವನ. ಸಂಸಾರ ಜೀವನಕ್ಕೆ ಭವಿಗಳು ಅಂತ ಕರಿತೀವಿ. ನಾನು ಬೇಡಿ ಭವಿಯಾದೆನು ಅವು ನೀಡಿ ಭಕ್ತರಾದವು. ಹಣ್ಣು ಕೇಳಿದರೆ ಹಣ್ಣು ಕೊಡುತ್ತೆ, ನೀರು ಕೇಳಿದರೆ ನದಿ ನೀರು ಕೊಡುತ್ತೆ. ಪ್ರಕೃತಿನಲ್ಲಿ ಮನುಷ್ಯನನ್ನು ಒಬ್ಬನು ಬಿಟ್ಟರೆ ಸಂಗ್ರಹ ಮಾಡೋ ಅಂಥದ್ದು ಇನ್ನು ಯಾವುಕ್ಕೂ ಈ ಸ್ವಭಾವ ಇಲ್ಲ. ಎಲ್ಲ ಕೊಡೋದೆ. ದೆ ಗಿವ್. ಹಾಲು, ಹಸು ನೋಡಿ, ಅದು ನಮಗೋಸ್ಕರ ಹಾಲು ಇಳಿಸಲ್ಲ. ಅದು ಹಸು ನಾವು ಬಲವಂತ ಮಾಡ್ತೀವಿ. ಅದು ತನ್ನ ಕರುವಿಗಾಗಿ ಅದನ್ನು ಹಾಲು ಇಡಿಸೋದು. ಆದರೂ ನಾವು ಆ ಕರುವನ್ನೇ ಕಟ್ಟಾಕಿಬಿಡ್ತೀವಿ ಅದ್ರ ಇದ್ರಿಗೆ. ಹಸು ನೋಡ್ತಾ ಇರಬೇಕು, ಕರು ಕಟ್ಟಾಕಿ ಹಾಲು ಕರ್ಕೊಂತಿರ್ತೀವಿ ನಾವು. ಈ ಭಾವನೆಯನ್ನು ನೋಡು. ಮನುಷ್ಯ ಅಹಿಂಸೆ ಅಂತ ಹೇಳ್ತಾನೆ. ಅಲ್ಲಿಂದ ಹಿಂಸೆ. ನಮ್ಮ ಆಸೆ ಅಪೇಕ್ಷೆಗಳಿಗೆ ಆಕಾಂಕ್ಷೆಗಳಿಗೆ ಮಿತಿನೇ ಇಲ್ಲ. ಮಿತಿ ಇಲ್ಲದೆ ಇರ್ತಕ್ಕಂಥ ಈ ಅಪೇಕ್ಷೆಗಳು ಹಿಂಸೆಯಿಂದ ಇರಲಿಕ್ಕೆ, ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಹೆಂಗೆ ಅಂದರೆ ಹಿಂಸೆಯಿಂದನೇ ಉಳಿಸ್ಕೋಬೇಕು. ಅಹಿಂಸಾವಾದಿ ಮನುಷ್ಯ ಯಾರು ಅಪೇಕ್ಷೆ ರಹಿತನಾಗಿಲ್ವೋ, ಅಪೇಕ್ಷೆ ಇದೆಯೋ, ಅವನು ಎಂದೂ ಕೂಡ ಅಹಿಂಸಾ ತತ್ವವನ್ನು ಪಾಲನೆ ಮಾಡೋಕ್ಕೆ ಆಗಲ್ಲ. ಇದನ್ನು ನಾವು ತಿಳ್ಕೋಬೇಕು. ಆಮೇಲೆ ಇದೊಂದು ಹಾಡನ್ನು ನೀವೆಲ್ಲ ಕೇಳಿದ್ದೀರಿ. ಆದರೆ ಧೈರ್ಯ ಅಕ್ಕಮಹಾದೇವಿಯ ಧೈರ್ಯ ಹೆಂಗಿತ್ತಂದರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ನೋಡಿ ಅವ್ರು ಹೆಂಗೆ ಹೇಳ್ತಾರೆ, ನಿನ್ನ ಮನೆಯೇ ಇರೋದೇ ನೀನು ಬೆಟ್ಟದ ಮೇಲೆ ಮಾಡಿದೀಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆತೊರೆಗೆ ಅಂಜಿದೊಡೆ ಎಂತಯ್ಯ. ಸಂತೆಯ ಒಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಇಲ್ಲಿ ನಮಗೆ ಆಕೆ ಬುದ್ಧಿ ಹೇಳ್ತಾಳೆ, ಲೋಕದೊಳು ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಕೋಪವ ತಾಳದೆ ಮನದಲ್ಲಿ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಲೋಕದೊಳು ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಇದು ಕಾಮನ್, ಯಾರೂ ತಪ್ಸೋಕ್ಕಾಗಲ್ಲ. ನೋಡಿ, ಒಂದು ಗೇಮ್ ತೊಗೊಳ್ಳಿ, ಫುಟ್ಬಾಲು. 10 ಜನ ನಿಮ್ಮ ಸಹಾಯ ಮಾಡೋಕ್ಕಿರ್ತಾರೆ. ಪಾಸ್ ಕೊಡ್ತಾನೆ, ಗೋಲ್ ಹೊಡಿತಾನೆ, ಗೋಲ್ ಕೀಪರ್ ಇರ್ತಾನೆ, ಅವನು ಪ್ರೊಟೆಕ್ಷನ್ ಕೊಡ್ತಾನೆ.
10 ಜನ ವಿರೋಧಿಗಳಿದ್ದಾರೆ. ಇಷ್ಟೇ ಸಮನಾದಂಥ ವಿರೋಧ ಆ ಕಡೆ ಎದುರುಗಡೆ. ಅವನು ನಮ್ಮ ಕಾಲಿಗೂ ಹೊಡಿಬೋದು, ತಲೆಗೂ ಚೆಂಡು ಹೊಡಿಬೋದು, ಚೆಂಡು ನಮಗೆ ದಿಕ್ಕು ಹೊಡಿಬೋದು, ತಲೆ ನಮಗೆ ದಿಕ್ಕಿ ಹೊಡಿಬೋದು, ಹೊಟ್ಟೆಗೂ ಹೊಡಿಬೋದು, ತಿವಿಬೋದು. ಅವನು ಏನೋ ಮಾಡ್ತಾನೆ. ದಿ ಗೇಮ್ ಶುಡ್ ಗೋ ಆನ್. ನಮ್ಮ ಜೀವನ ಅನ್ನೋ ನಾಟಕ ನಡೀತಾನೇ ಇರಬೇಕು. ಅದಕ್ಕೇನು ಮಾಡ್ತೀವಿ, ಆ ಪಟ್ಟೆ ಹೊರಗೋದ್ರೂ ಚೆಂಡು ಮತ್ತೊಂದಿಡೋದು, ಮತ್ತೆ ಹೊಡ್ಕೊಂತ ಹೋಗೋದು ಆಡ್ತಾ ಇರೋದೇ ಅದಕ್ಕೆ. ಅದರಿಂದ ನಾವು ಎಲ್ಲಿವರೆಗೂ ನಮ್ಮ ಕೊನೆ ಬರುತ್ತೋ ಅಲ್ಲಿವರೆಗೂ ಆಟ ಆಡ್ತಾನೇ ಇರಬೇಕು. ಬುಗುರಿ ಚಾಟಿ ಸುತ್ತಿ ಬಿಟ್ಟಿದ್ದೀವಿ. ಬುಗುರಿ ತಿರುಗ್ತಾ ಇದೆ. ಬೇರೆಯವನ ಕಾಲಾಗ ಹೊಡೆದಾದರೂ ಕೆಡಿಸ್ಲಿ, ಇಲ್ಲದ್ರೆ ಏನೂ ಇಂಟರ್ಫಿಯರೆನ್ಸ್ ಇಲ್ಲ ಅನ್ನಿ. ಬುಗುರಿ ತಾನೇ ತಿರುಗಿ ತಿರೆಗುರುಳುವುದು ಒಂದು ದಿನ. ತಿರೆ ಅಂದರೆ ಭೂಮಿ. ಬುಗುರಿ ನೀವು ಯಾರು ಭಾಳ ತೊಂದರೆ ಕೊಟ್ಟರು ಅಂದರೆ ನಡುವೆ ಆತ್ಮಹತ್ಯೆನೋ ವಿಷ ಕುಡಿಯೋದೋ ಏನೋ ಒಂದು ಮಾಡ್ಕೊಂಡು ಸಾಯ್ಬೋದು. ಒಂದು ವೇಳೆ ಯಾರ್ದೂ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಭಾವಿಸಿದ್ರು ಕೂಡ ಆಗ್ಲೂ ಕೂಡ ನಮಗೆ ಒಂದು ಕೊನೆ ಇದೆ. ಸುತ್ತಿ ಒಂದು ದಿವಸ ಕೆಳಗೆ ಬಿದ್ದೋಗ್ತೀವಿ. ಈ ರೀತಿಯ ನಮ್ಮ ಜೀವನ ಇರುತ್ತೆ. ಅದನ್ನು ನೋಡಬೇಕು. ಇದು ಒಂದು ಮಲ್ಲಿಕಾರ್ಜುನ ಮನ್ಸೂರ್ ಅವರು ಇದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದು ಕನಸು, ನಮಗೆಲ್ಲ ಕನಸು ಬೀಳುತ್ತೆ. ಇದಕ್ಕೆ ದೆವ್ವನೋ ಪಿಶಾಚಿನೋ ಭೂತನೋ ಬೀಳುತ್ತೆ. ಆದರೆ ಅಕ್ಕನಿಗೆ ಕನಸು ಬಿದ್ದಿದೆ. ಅಕ್ಕ ಕೇಳುವ ನಾನೊಂದು ಕನಸ ಕಂಡೇ, ಅಕ್ಕ ಕೇಳುವ ನಾನೊಂದು ಕನಸ ಕಂಡೇ, ಅಕ್ಕಿ ಅಡಕೆ ತೆಂಗಿನಕಾಯ ಕಂಡೇ ನೋವ, ಅಕ್ಕಿ ಅಡಕೆ ತೆಂಗಿನಕಾಯ ಕಂಡೇ ನೋವ, ನಾನೊಂದು ಕನಸ ಕಂಡೇ, ಅಕ್ಕ ಕೇಳುವ ನಾನೊಂದು ಕನಸ ಕಂಡೇ. ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಭಿಕ್ಷಕ್ಕೆ ಬಂದುದ ಕಂಡೇ ನೋವ, ನಾನೊಂದು ಕನಸ ಕಂಡೇ. ಮಿಕ್ಕಿ ಮೀರಿ ಮೋಹನ ಬೆಂಬೆತ್ತಿ ಕೈ ಪಿಡಿದೆನು, ಮಿಕ್ಕಿ ಮೀರಿ ಮೋಹನ ಬೆಂಬೆತ್ತಿ ಕೈ ಪಿಡಿದೆನು, ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ ನೋವ, ನಾನೊಂದು ಕನಸ ಕಂಡೇ. ಚೆನ್ನ ಮಲ್ಲಿಕಾರ್ಜುನ ಅಂದರೆ ಅರಿವು, ತಿಳಿವು, ಜ್ಞಾನ ಅಂತ. ಅದೊಂದು ರೂಪ ಅಲ್ಲ. ರೂಹಿಲ್ಲದ ಕೇಡಿಲ್ಲದ ಚೆಲುವಾಂಗನ ಒಲಿದೆ ಅಂತ ಹಿಂದೆ ಹೇಳ್ತಾಳಲ್ಲ, ಅದಕ್ಕೆ ಚೆನ್ನ ಮಲ್ಲಿಕಾರ್ಜುನ ಅಂದರೆ ನನಗೆ ಜ್ಞಾನೋದಯವಾಯಿತು. ಐ ವಾಸ್ ಎನ್ಲೈಟೆಂಡ್ ಅಂದರೆ ಜ್ಞಾನೋದಯ ಆಯಿತು. ಬುದ್ಧನಿಗೆ ಹೆಂಗೆ ಬೆಳಕು ಗೋಚರ ಆಗುತ್ತೋ ನನಗೆ ಗೊತ್ತಾಯಿತು ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದಕ್ಕೆ ಬಡಿದಾಡಬೇಕು, ಯಾವುದಕ್ಕೆ ಬಡಿದಾಡಬಾರ್ದು ಅನ್ನೋವಂಥ ತಿಳಿವು ನನಗೆ ಗೊತ್ತಾಯಿತು. ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ ನೋವ, ನಾನೊಂದು ಕನಸ ಕಂಡೇ. ಇದು ಅಸಾಧ್ಯವಾದಂಥ ಅವರ ಜೀವನ. ಇನ್ನು ವೈರಾಗ್ಯದ ಬಗ್ಗೆ, ಅಕ್ಕ ವೈರಾಗ್ಯವನ್ನು ಅತ್ಯಂತ ಶ್ರೇಷ್ಠವಾದ್ದು. ಎಲ್ಲ ಕೇಳ್ತಾರೆ, ಅಕ್ಕ ನೀನು ಜೀವನ ಮಾಡ್ತೀಯಲ್ಲ, ಉಣ್ಣಕ್ಕೆ ತಿನ್ನೋಕ್ಕೆ ಏನು ಮಾಡ್ತೀಯ, ಉಣ್ಣಕ್ಕೆ ತಿನ್ನೋಕ್ಕೆ ಏನು ಮಾಡ್ತೀಯಕ್ಕ ಅಂತ ಪ್ರಶ್ನೆ ಬಂದಾಗ, ಮನೆಯೊಡ್ಡಿ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದರೆ ಇಕ್ಕದಂತೆ ಮಾಡಯ್ಯ. ಅಂದರೆ ಎಷ್ಟು ಅಸಾಧಾರಣವಾದ ಧೈರ್ಯ ಅಕ್ಕಮಹಾದೇವಿಗಿದೆ ಅಂತ.
ಮನೆ ಮನೆ ದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದರೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದರೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ನೆಲಕ್ಕೆ ಬಿದ್ದರೆ ನಾನೆತ್ತಿ ಕೊಂಬುವುದಕ್ಕೆ ಮುನ್ನವೇ ಶುನಿ ಎತ್ತಿ ಕೊಂಬಂತೆ ಮಾಡು ಚನ್ನಮಲ್ಲಿಕಾರ್ಜುನಯ್ಯ. ದಿಸ್ ಈಸ್ ಅವರ್ ಪ್ರೇಯರ್. ಏನು ಮಾಡ್ತೀಯ ಅಂತಂದು ಭಿಕ್ಷೆ ಬೇಡ್ತೀನಿ, ಅದಕ್ಕೆ ಹಸಿವಾಯ್ತಾ ನನಗೆ ಭಿಕ್ಷೆ ಬೇಡ. ಇದಕ್ಕೆ ಹಸಿವಾದರೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷಿ ಆದರೆ ಕೆರೆ ಬಾವಿ ಹಳ್ಳಗಳುಂಟು, ಶಯನಕ್ಕೆ ಆಳು ದೇಗಲ ಉಂಟು ಚನ್ನಮಲ್ಲಿಕಾರ್ಜುನಯ್ಯ, ಆತ್ಮಸಂಗಾತಕ್ಕೆ ನೀನೆನೆಗುಂಟು. ಸತ್ಸಂಗ ಮೀನ್ಸ್ ದಿಸ್, ಆತ್ಮಸಂಗಾತ. ಅದಕ್ಕಿಂತ ನಾನು ಬಹಳ ಒಳ್ಳೆಯ ಕೆಲಸ ಮಾಡಿದೆ ಏನೇನೂ ಅಲ್ಲ ಅದು. ಆತ್ಮಸಂಗಾತ ಅಂತಂದ್ರೆ ಅರ್ಥ, ನೀವು ಜೀವಿಗಳ ಜೊತೆಯಲ್ಲಿ ಇಲ್ಲ. ನಿಮ್ಮ ಗೆಳೆತನ ಏನಿದ್ರೂ ಆತ್ಮಸಂಗಾತ, ಅರಿವಿನ ಜೊತೆಗೆ, ತಿಳುವಳಿಕೆ ಜೊತೆಗೆ, ಜ್ಞಾನದ ಜೊತೆಗೆ, ಮಾಸಿ ಹೋಗದಂತಹ ವಸ್ತುವಿನ ಜೊತೆಗೆ, ಅದು ಆತ್ಮಸಂಗಾತ. ನಾವು ಸತ್ಸಂಗ ನಮ್ಮ ಅಲ್ಲಿ ಕರ್ಕೊಂಡು ಹೋಗ್ಬೋದು. ಸತ್ಸಂಗ ಎಲ್ಲಿ ಕರ್ಕೊಂಡು ಹೋಗ್ಬೋದು? ಆತ್ಮಸಂಗಾತದ ಕಡೆಗೆ ಕರ್ಕೊಂಡು ಹೋಗ್ಬೋದು ಅಷ್ಟೇ. ಬಟ್ ಸತ್ಸಂಗ ಅನ್ನೋದು ಒಂದು ನಮ್ಮ ಜನಗಳು, ಒಳ್ಳೆಯ ಜನಗಳನ್ನು ಸಹವಾಸ ಮಾಡ್ತಕ್ಕಂಥದ್ದು. ಆತ್ಮಸಂಗಾತ ಅಂತಂದರೆ ಯು ಆರ್ ವಿತ್ ದಿ ಗಾಡ್, ಅಂದರೆ ಯಾವ ವಿಕಾರವೂ ಇಲ್ಲದೆ ಇರುವಂಥ ಒಂದು ಮನೋಸ್ಥಿತಿ ಅದು. ನಾನು ಮಾಡಿದೆ ಅಂತಾಗಲಿ, ನಾನು ಬಿಟ್ಟೆ ಅಂತಾಗಲಿ, ಇನ್ನೊಬ್ರಿಗೆ ಉಪಕಾರ ಮಾಡಿದೆ ಅಂತಾಗಲಿ, ನೋ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಎಲ್ಲ ಚಿಂತೆ ಮಾಡಿ ಮಾಡಿ ಕೊನೆಗೆ ಹೇಳ್ತಾರೆ, ರಿನನ್ಸಿಯೇಷನ್ ಆ್ಯಂಡ್ ಸರ್ವೀಸ್ ವಾಟ್ ವಿ ಕ್ಯಾನ್ ಡು. ಅದಕ್ಕೆ ಕೊನೆಗೆ ಅವರು ಹೇಳ್ತಾರೆ, ತ್ಯಾಗ ಮತ್ತು ಸೇವೆ ಮಾತ್ರ ಈ ಜಗತ್ತಿನಲ್ಲಿ ನಾವು ಮಾಡೋಕ್ಕಾಗುತ್ತೆ. ಇನ್ನು ಉಳಿದಿರೋದೆಲ್ಲ ಈ ಜಗತ್ತಿನಿಂದನೇ ಬಂದಿದೆ, ಜಗತ್ತಿಗೆ ವಾಪಸ್ ಹೋಗುತ್ತೆ. ನೀವು ಕೊಟ್ಟರೆ ಒಳ್ಳೆಯದು, ಕೊಡದಿದ್ರೆ ಬಲವಂತವಾಗಿ ಕಿಟ್ಕೊತಾರೆ. ಈಗ ಯಾರು ಕಳ್ಳರು ಬರಬೇಕಾಗಿಲ್ಲ, ಮನೆಯಾಗಿದ್ದಾರಲ್ಲ ಮಕ್ಕಳುಗಳು, ಅವರಿಗೆ ಇನ್ನೊಂದು ಹೆಸರು ಹಿಂಗಿಡ್ಬೋದು ಅಷ್ಟೇ. ನಾನು ಹೇಳಿದ್ನಲ್ಲ ಅದು, ಅವರು ಹೊಡಿತಾರೆ. ಹೊಡ್ಕೊಂತಾರೆ, ನಿನಗೆ ಯಾಕೆ ಮುದುಕ, ಯಾಕೆ ಟ್ರೆಜರಿ ಬೀಗ ಇಟ್ಕೊಂಡಿದ್ದೀಯ, ಇನ್ನೂ ಮುಪ್ಪು ಬಂದ್ರೂ ತೆಗಿ ಅಂತ ಹೇಳ್ತಾರೆ. ಒಂದು ನಾನು ವಕೀಲ ಆಗಿದ್ದಾಗ ಒಂದು ಮನೆಗೆ ಹೋದರು, ಶ್ರೀಮಂತ ಕುಟುಂಬ ಅದು, ಭಾಳ ಶ್ರೀಮಂತರಾಗಿದ್ದರು. ಅವನು ವಿಲ್ ಬರೆಸ್ಬೇಕು ಅಂತ ಕರ್ಕೊಂಡು ಹೋಗಿದ್ರು ನನಗೆ. ಇವನು ನಮ್ಮಪ್ಪ ವಿಲ್ಲೇ ಬರೆಯಲ್ಲ ಸರ್, ಬರ್ರಿ ಸರ್ ಅದೇನೋ ಹೇಳ್ತಾನಂತೆ ನಿಮ್ಮ ಹತ್ರ ಅಂತ. ಟ್ರೆಜುರಿ ಕೀ ಹಿಂಗೆ ಹಿಡ್ಕೊಂಬಿಟ್ಟಿದ್ದ, ಹಿಂಗೆ ತಗ್ಗಕ್ಕೆ ಹೋದ್ರೂ ಹಿಡ್ಕೊಳಕ್ಕೆ ಅಂತ ನೋಡಿರಿ ಸರ್, ಒದ್ರೆ ಬೀಳ್ತಾನೆ ಆ ಕಡೆಗೆ, ಹಿಡ್ಕೊಂಡದಾನೆ, ಬೀಗದ ಕೈ ಹಿಡ್ಕೊಂಡು ಕೂತಿದ್ದಾನೆ. ಏನು ಮಾಡಿದೆ, ಬ್ಯಾಂಕ್ನಾಗೆ ಇದ್ದಾನೆ, ಎಲ್ಲೆಲ್ಲೋ ಒಡವೆ ಇಟ್ಟಿದ್ದಾನೆ ಅಂತ ಹೇಳ್ತಾಯಿದ್ರು. ನಮಗೆ ಅಷ್ಟು ಅಟ್ಯಾಚ್ಮೆಂಟ್ ಅಂತಂದರೆ ಹೇಳೋಕ್ಕಾಗದೇ ಇರೋಷ್ಟು ಬಂಧನದಲ್ಲಿ ನಾವು ಸಿಗಾಕೊಂಡಿದ್ವಿ ನಮ್ಮ ಆಲೋಚನೆಗಳಿಂದ. ನಮ್ಮ ಅವ್ರಿಗೆ ಹೇಳಿದ್ರು, ಈಗ ಎಲ್ಲರಿಗೂ ನಮಗೆಲ್ಲರಿಗೂ ಗೊತ್ತು ತಾಯಿ ಗರ್ಭದಿಂದ ನಾವೆಲ್ಲ ಸಮಾನವಾಗಿ ಹುಟ್ಟಿದ್ವಿ ಅಂತ. ಆದರೆ ನಾನು ಇಂಥ ಧರ್ಮಕ್ಕೆ ನನ್ನ ಧರ್ಮ ಮೇಲು ಅಂತ ಎತ್ತರಕ್ಕೆ ಏರಿಸ್ಕೊಂಬಿಟ್ಟಿದ್ವಿ. ಅಲ್ಲಿ ಒಂದು ತಾರತಮ್ಯ ಅಂದರೆ ಡಿವೈಡ್ ಮಾಡುತ್ತೆ ನಮ್ಮನ್ನು. ನನ್ನ ಜಾತಿ ಇಂಥದ್ದು, ನಿನ್ನ ಜಾತಿ ಇಂಥದ್ದು, ಅಲ್ಲೊಂದು ಮತ್ತೊಂದು ಸಾರಿ ಡಿವಿಷನ್ ಆಗುತ್ತೆ. ನಾನು ಹೆಣ್ಣು, ನೀನು ಗಂಡಸು, ಅದರಿಂದ ಮತ್ತೊಂದು ಸಾರಿ ಡಿವಿಷನ್ ಆಗುತ್ತೆ. ಕಾಸ್ಟ್, ರೇಸು, ಇದೆಲ್ಲ ಎಲ್ಲದರಲ್ಲೂ ಡಿವೈಡ್ ಮಾಡ್ತಾ 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 ಛಿದ್ರ ಆಗಿ ನಾವು ಹೋಗಿದ್ವಿ. ಬರೀ ಗೋಡೆಗಳೇ ಕಾಣುತ್ತೆ, ಮನೆಗೆ ನೋಡಿದರೆ ಜಾಗನೇ ಇಲ್ಲ, ಬರೀ ಗೋಡೆ ಹಾಕ್ಯಂದ್ವಿ. ಇಂಥ ಮಹಾತ್ಮರ ಸತ್ಸಂಗದಲ್ಲಿ ಈ ಥರ ಶ್ರೇಷ್ಠ ಚಿಂತನೆ, ನಿಜವಾದ ಅರಿವು ನಮಗೆ ಮೂಡುತ್ತೆ. ಅದರಿಂದ ಕೊನೆಗೆ ಒಂದು ಮನುಷ್ಯ, ಇದನ್ನು ಪುರಂದರದಾಸರದ ಇದರಲ್ಲೂ ಕೂಡ ಹೇಳಿದ್ದಾರೆ, ಮನುಜ ಜನುಮವಿದೇನು ಸುಖ ಅಂತ ಹೇಳಿ, ಅಲ್ಲಿ ನೀರಿಲ್ಲದಿದ್ದರೆ ನಾರುವ ದೇಹ ಇದೇನು ಸುಖ ಅಂತ. ಅದೇ ರೀತಿ ಅಕ್ಕಮಾದೇವಿ ಒಂದು ಈ ದೇಹದ ಬಗ್ಗೆ ಆ ಕೌಶಿಕ ರಾಜ ಭಾಳ ಇಷ್ಟಪಡ್ತಾನಲ್ಲ, ಅವನಿಗೆ ಹೇಳ್ತಾಳೆ, ಶರೀರ ಏನು ಅಂತಂದರೆ ಇದನ್ನು ನೋಡಿ, ಇದನ್ನು
ಇದನ್ನು ವಿಚಾರ ಮಾಡಿ ನೀವು. ಅಮೇದ್ಯದ ಮಡಕೆ, ಅಮೇದ್ಯ ಅಂದರೆ ಟಚ್ ಮಾಡೋಕ್ಕಾಗದೇ ಇರೋವಂಥ ವಾಸನೆ ಬರುವಂತಹ ಅಮೇದ್ಯ ಅಂತಂದರೆ ಕಹಿ, ವೇಸ್ಟ್. ಅದು ಅಮೇದ್ಯದ ಮಡಕೆ ಈ ಶರೀರ. ಮೂತ್ರದ ಕುಡಿಕೆ ಈ ಶರೀರ. ಎಲುವಿನ ತಡಿಕೆ, ಇದನ್ನು ಸ್ಕೆಲಿಟನ್ ತೋರಿಸಿದ್ರೆ ನಿಮಗೆ ಎಕ್ಸ್ರೇ ತೆಗೆಸಿದ್ರೆ ಗೊತ್ತಾಗುತ್ತೆ ಒಳಗೆ ಏನು ಬಾಡಿ ಭಾಳ ಐ ಆಮ್ ಬ್ಯೂಟಿಫುಲ್ ಅಂತ ಹೇಳ್ತೀವಲ್ಲ, ಎಕ್ಸ್ರೇ ತೆಗೆಸಿದ್ರೆ ಎಲುಬುಗಳೆಲ್ಲ ಕಾಣಿಸುತ್ತವೆ. ಕೀವಿನ ಅಡಿಕೆ, ಸುಡಲಿ ದೇಹವ ಒಡಲು ವಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನನ ಮರಳೆ. ಅದರಿಂದ ಇದನ್ನೆಲ್ಲ ಇಷ್ಟಪಡಕ್ಕೆ ಹೋಗಬೇಡ. ನೀನು ಆಧ್ಯಾತ್ಮ ಜೀವಿಯಾಗು, ಭಗವಂತನಲ್ಲಿರು, ಅರಿವಿನಲ್ಲಿರು, ನೀನು ಜಾಗೃತವಾಗಿದೆಯಾ. ಶರೀರವನ್ನು ಮತ್ತು ಮನಸ್ಸನ್ನು ನಾವು ನಮ್ಮ ವಾಹನದಂತೆ ಬಳಸಬೇಕು. ಅಂದರೆ ಇವು ಅನವಶ್ಯಕ ಅಂತ ಆಗಲ್ಲ. ಅದು ಈಗ ನಿಮ್ಮ ಸ್ಕೂಟ್ರಿಗಿದೆ, ಡೀಸೆಲ್ ಹಾಕ್ಸ್ತೀರಿ, ಪೆಟ್ರೋಲ್ ಹಾಕ್ಸ್ತೀರಿ. ಬಸ್ ಇದೆ, ಡೀಸೆಲ್ ಹಾಕ್ಸ್ತೀರಿ, ಪೆಟ್ರೋಲ್ ಹಾಕ್ಸಿ ನೀವು ಅದನ್ನು ಉಪಯೋಗಿಸ್ತೀರಿ. ಶರೀರವನ್ನು ನಾವು ಆತ್ಮಜ್ಞಾನಿಗಳಾದರೆ ಈ ಶರೀರವನ್ನು, ಮನಸ್ಸನ್ನು ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅದನ್ನು ಆ ರೀತಿ ನಾವು ಮಾಡಬೇಕು. ಇಂಥ ಸತ್ಸಂಗದಲ್ಲಿ ಅಂಥ ಯೋಚನೆಗಳಿಗೆ ಅವಕಾಶ ಅಂತ ಹೇಳಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ನಮಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು.